ಗದಗ ಜಿಲ್ಲೆ ನರಗುಂದ ಪಟ್ಟಣದ ಈಶ್ವರಿ ವಿದ್ಯಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೆಯುವ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಹೌದು, ನರಗುಂದ ಪಟ್ಟಣದ ಈಶ್ವರಿ ವಿದ್ಯಾಲಯದಲ್ಲಿ ದಿನಾಂಕ 10-2-2026ರಿಂದ 15-2-2026ರವರೆಗೆ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಆ ಎಲ್ಲ ಕಾರ್ಯಕ್ರಮಕ್ಕೆ ನರಗುಂದ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಪ್ರತಿಯೊಬ್ಬರು ಬಂದು ಶಿವನ ಕೃಪೆಗೆ ಪಾತ್ರರಾಗಿ ಎಂದು ಎಲ್ಲರನ್ನೂ ಕುಮಾರಿ ಪ್ರಭಕ್ಕನವರು ವಿನಂತಿಸಿಕೊಂಡರು. ನಂತರ ಮಾತನಾಡಿದ ಬಿಎನ್ ಕೊಳ್ಳಿಯವರ ಮತ್ತು ಡಾಕ್ಟರ್ ವೀರಣ್ಣಗೌಡ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ಮಾಡಿದರು. ರಿಪೋರ್ಟರ್ ಚಂದ್ರಶೇಖರ್ ಗೌಡ ಪಾಟೀಲ್, ನರಗುಂದ. ಓಂ ಶಾಂತಿ. ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ಪಾಲಕ, ಪೋಷಕ, ಶಿಕ್ಷಕ, ರಕ್ಷಕನಾಗಿರ್ತಂಥ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಈ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 90 ವರ್ಷಗಳ ಪರ್ಯಂತ ನಡೆದು ಬಂದಿರತಕ್ಕಂಥ ಈ ಶಿವರಾತ್ರಿಯ ಕಾರ್ಯಕ್ರಮ, ವಿಶೇಷವಾಗಿ 90ನೇ ವರ್ಷದ ಕಾರ್ಯಕ್ರಮವನ್ನು ನರಗುಂದ ನಗರದಲ್ಲಿ ಅತ್ಯಂತ ಜಾಗೃತ ಸ್ಥಾನವಾಗಿರತಕ್ಕಂಥ ಶಿವನ ಒಂದು ಸಂದೇಶವನ್ನು ಸಾರಿರ್ತಕ್ಕಂಥ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕವಾಗಿ ಪ್ರತಿ ವರ್ಷ ನಾವು ಶಿವರಾತ್ರಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ 90ನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಅಂದರೆ ನಮಗೆಲ್ಲ ಈ ಹಬ್ಬಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಹಬ್ಬ ಅಂದರೆ ಶಿವನ ಅವತರಣೆ ಅನ್ನು ಮಹಿಮೆಯನ್ನು ಕೊಂಡಾಡ್ತಕ್ಕಂಥ ಹಬ್ಬ ಶಿವರಾತ್ರಿ ಹಬ್ಬ. ಭಾರತ ದೇಶದಲ್ಲಿ ಆಧ್ಯಾತ್ಮಿಕ ಅಂತ ಅನ್ನುವಂಥದ್ದು ಬಹಳಷ್ಟು ಸರ್ವಶ್ರೇಷ್ಠವಾಗಿರತಕ್ಕಂಥದ್ದು. ಅದರಲ್ಲಿ ಶಿವನ ಮಹಿಮೆಯನ್ನು ಮಾಡತಕ್ಕಂಥ ಶಿವರಾತ್ರಿ ಹಬ್ಬದಲ್ಲಿ ಜಗತ್ತಿನಲ್ಲಿ ಎಲ್ಲ ಧರ್ಮೀಯರು ಕೂಡಿಕೊಂಡು ಮಾಡ್ತಕ್ಕಂಥ ಹಬ್ಬ, ಒಂದು ಭಾವೈಕ್ಯತೆಯ ಹಬ್ಬ. ಈ ಹಬ್ಬವನ್ನು ಇಷ್ಟಲಿಂಗ ರೂಪದಲ್ಲಿ ಜ್ಞಾನದ ಮೂಲಕವಾಗಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಈ ಶಿವರಾತ್ರಿಯನ್ನು ಜಗತ್ತಿನಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಈ ಹಬ್ಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಗರಣೆ ಇರಬಹುದು, ಉಪವಾಸ ಇರಬಹುದು. ಬಹಳಷ್ಟು ಎಲ್ಲ ಜನರು ಶರಣೆಯರು ತಮ್ಮ ವಿಶೇಷವಾದ ವ್ರತದ ಮೂಲಕವಾಗಿ ಈ ಶಿವರಾತ್ರಿ ಹಬ್ಬವನ್ನು ಆಚರಿಸ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಪ್ರತಿ ವರ್ಷದಂತೆ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಶಿವರಾತ್ರಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ಈ ವರ್ಷ ದಿನಾಂಕ 11-2-2026ರಿಂದ 15-2-2026ರವರೆಗೆ ಈಶ್ವರಿ ವಿಶ್ವವಿದ್ಯಾಲಯ ಹಳೆ ಪುರಸಭೆ ಆವರಣದಲ್ಲಿ ದಿವ್ಯ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಅವತ್ತು 11-2-2026ರಂದು ಮೌಲ್ಯನಿಷ್ಠ ಸಮಾಜ ನಿರ್ಮಾಣದಲ್ಲಿ ಆಧ್ಯಾತ್ಮಿಕ ಪಾತ್ರ ಎನ್ನುವ ವಿಷಯದ ಬಗ್ಗೆ ಒಂದು ಕಾರ್ಯಕ್ರಮ. ಇದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾ ಜೆ ಕರ್ನವರು, ಸಂಚಾಲಕರು ಈಶ್ವರ ವಿಶ್ವವಿದ್ಯಾಲಯ ವಲಯ ಕೇಂದ್ರ ಹುಬ್ಬಳ್ಳಿಯವರು ವಹಿಸ್ಕೊಳ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಪ್ರಭಕ್ಕನವರು, ಸಂಚಾಲಕರು ಈಶ್ವರ ವಿಶ್ವವಿದ್ಯಾಲಯ ನರಗುಂದಿಯವರು ವಹಿಸ್ಕೊಳ್ತಾ ಇದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಿ ಪಾಟೀಲ್, ಶಾಸಕರು ಹಾಗೂ ಮಾಜಿ ಸಚಿವರು ನರಗುಂದ ಮತಕ್ಷೇತ್ರ ಇವರು ವಹಿಸ್ಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅನೇಕ ಗಣ್ಯರು ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಅಂದರೆ ಇದೊಂದು ಕಾರ್ಯಕ್ರಮ ಭಿನ್ನವಾದಂಥ ಕಾರ್ಯಕ್ರಮ. ಅಂದರೆ ಜನರಿಗೆ ಅವರ ಒಂದು ಮನಸ್ಸಿಗೆ ತಕ್ಕುವಂಗೆ ಮುಟ್ಟಿ ಈ ಮಹಾಶಿವರಾತ್ರಿಯನ್ನು ಆಚರಣೆಯಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಜರುಗ್ತಾ ಇದೆ. ಎಲ್ಲರೂ ಭಾಗವಹಿಸಬೇಕಂತ ಕೇಳ್ತಾ ಇದ್ದಾರೆ. ಕುಮಾರಿ ಪ್ರಮಾ ಅಕ್ಕನವರು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಚನ್ನಬಸಪ್ಪಣ್ಣ ಕಂಠಿಯವರು ವಹಿಸಲಿದ್ದು, ಉಪನ್ಯಾಸಕರಾಗಿ ಶಿವಾನಂದ ಜೋಗಿಯಣ್ಣನವರು ಮಾನವನ ಶಕ್ತಿಗಿಂತ ಪರಮಾತ್ಮನ ಶಕ್ತಿ ಮಿಗಿಲು ಅಂತಕ್ಕಂಥ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ಗಣ್ಯಮಾನ್ಯರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ. ಅದೇ ತೆರನಾಗಿ
14/2/2026 ಶನಿವಾರ ಸಂಜೆ 6ಕ್ಕೆ ಆರೋಗ್ಯಯುತ ಬದುಕಿಗೆ ಆಯುರ್ವೇದದ ಜೊತೆಗೆ ಭಗವಂತನ ನಾಮಸ್ಮರಣೆ ಶಕ್ತಿ ಅಂತಕ್ಕಂಥದ್ದು. ಅಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಜೀವನಕ್ಕೆ ಆಯುರ್ವೇದ ಎಷ್ಟು ಅವಶ್ಯ ಅಂತಕ್ಕಂಥದ್ದನ್ನು ಅಂದಿನ ಒಂದು ಕಾರ್ಯಕ್ರಮದಲ್ಲಿ ನಿರೂಪಿಸಲಾಗ್ತಾ ಇದೆ. ಅಂದಿನ ಒಂದು ಕಾರ್ಯಕ್ರಮ ಉದ್ಘಾಟಕರಾಗಿ ಬ್ರಹ್ಮಕುಮಾರಿ ಶರಣಮಕ್ಕನವರು, ಸಂಚಾಲಕರು ವಿಶ್ವ ವಿಶ್ವವಿದ್ಯಾಲಯ ಹೊಸೂರಿಯವರು ಆಗಮಿಸಲಿದ್ದು, ದಿವ್ಯ ಸಾನ್ನಿಧ್ಯವನ್ನ ರಾಜಯೋಗಿನಿ ಬ್ರಹ್ಮಕುಮಾರಿ ಪ್ರಭಾಕನವರು, ಸಂಚಾಲಕರು ವಿಶ್ವ ವಿಶ್ವವಿದ್ಯಾಲಯ ನರಗುಂದಿಯವರು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು GK ಭದ್ರಗೌಡರವರು, ಈ ನಾಡಿನ ಎಲ್ಲ ವೈದ್ಯರು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಸುರೇಶ್ R ಕಣೋಜ್, ಮಂಜುಶ್ರೀ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹುಬ್ಬಳ್ಳಿ, ಆರೋಗ್ಯಯುತ ಬದುಕಿಗೆ ಆಯುರ್ವೇದದ ಜೊತೆಗೆ ಭಗವಂತನ ನಾಮಸ್ಮರಣೆ ಶಕ್ತಿ ಎಷ್ಟು ಅನ್ನೋದನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ತಿಳಿಪಡಿಸಲಾಗುತ್ತದೆ. ಕೊನೆಗೆ 15/2/2026 ರವಿವಾರ ಸಂಜೆ ಸಮಾರೋಪ ಸಮಾರಂಭ. ಅಂದಿನ ಒಂದು ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ರಾಜಯೋಗಿನಿ ಪ್ರಭಾಕನವರು ವಹಿಸಲಿದ್ದು, ಅಂದಿನ ಅಧ್ಯಕ್ಷತೆಯನ್ನು GT ಗುಡಿಸಾಗರ್ ಅವರು, ಲಕ್ಷ್ಮೀ ವಿಷ್ಣು ಟ್ರೇಡಿಂಗ್ ನರಗುಂದಿಯವರು ವಹಿಸಲಿದ್ದು, ಉದ್ಘಾಟನೆಯನ್ನು ಸನ್ಮಾನ್ಯ ಮಾಜಿ ಶಾಸಕರು ಮಾಜಿ ಸಚಿವರಾಗಿರತಕ್ಕಂಥ BR ಯಾವಗಲ್ ಅವರು ವಹಿಸಿಕೊಳ್ಳಲಿದ್ದಾರೆ. ಈ ನಾಡಿನ ಈ ನರಗುಂದ ನಗರದ ಗಣ್ಯ ಮಾನ್ಯರು, ಗಣ್ಯ ವ್ಯಾಪಾರಸ್ಥರು ಎಲ್ಲರೂ ಕೂಡ ನೆರವೇರಿಸಲಿದ್ದು, ಈ ಒಂದು ವಿಶೇಷ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿರತಕ್ಕಂಥ ಸಂಗೀತ ಸೇವೆಯನ್ನು ಮಾಡಲಿದ್ದಾರೆ ಅರವಿಂದ್ ಮೇಗೂರ್ ಸರ್ ಅವರು. ನಿರೂಪಣೆಯನ್ನು ಮಾಡಲಿದ್ದಾರೆ ನಮ್ಮ ಹನುಮಂತ್ ಮಾದರ್ ಸರ್ ಅವರು. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ನರಗುಂದ ಈ ಒಂದು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಾಕಿರ್ತಕ್ಕಂಥ ಈ ಚಿತ್ರ ಪ್ರದರ್ಶನದಲ್ಲಿ ಈ ಭಗವಂತನ ನಾಮಸ್ಮರಣೆಯ ಅವಶ್ಯಕತೆ ಮತ್ತು ಅದರ ಅವತರಣೆ, ಈ ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಪಡಿಸಲಾಗುತ್ತದೆ. ಈ ನಾಡಿನ ವಿಶೇಷವಾಗಿರ್ತ ಕಾರ್ಯಕ್ರಮದ ಬಗ್ಗೆ, ವಿಶೇಷವಾಗಿರ್ತಕ್ಕಂಥ ಭಗವಂತನ ಅವತರಣ ಬಗ್ಗೆ ನಾವೆಲ್ಲರೂ ಅತ್ಯಂತ ಜಾಗರೂಕತೆಯಿಂದ ಅದನ್ನು ತಿಳಿದುಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜವಾಗಿರ್ತಕ್ಕಂಥ ಮಾನವನ ಶಕ್ತಿ, ಪರಮಾತ್ಮನ ಶಕ್ತಿ ಎರಡೂ ಕೂಡಿದಾಗ ನಮ್ಮ ಜೀವನದಲ್ಲಿ ಸಾಫಲ್ಯತೆಯನ್ನು ಕಂಡುಕೊಳ್ಳಲಿಕ್ಕೆ ಅತ್ಯಂತ ಸುಲಭವಾಗ್ತಾಯಿದೆ. ನಮ್ಮ ಜೀವನಮಾನದಲ್ಲಿ ಆ ರಾಜಯೋಗ ಶಿಕ್ಷಣವಾಗಿರತಕ್ಕಂಥ ಒಂದು ಜ್ಞಾನಭರಿತವಾಗಿರ್ತಕ್ಕಂಥ ಮಾತನ್ನು ಕೇಳೋದ್ರ ಮೂಲಕವಾಗಿ ಭಗವಂತನ ಒಂದು ಮಹಾಶಕ್ತಿಯನ್ನು ನಾವೆಲ್ಲರೂ ಮಾನವಾತ್ಮರು ಕೂಡ ಆ ಭಗವಂತ ನಾಮಸ್ಮರಣೆ ಮಾಡುವ ಮೂಲಕ ಅವನ ಸತ್ಯ ಪರಿಚಯವನ್ನು ತಿಳಿಯಪಡಿಸಿಕೊಂಡು ಇದನ್ನು ತಿಳಿಸಿಪಡಿಸಿದಾಗ ಅದರಲ್ಲಿ ಒಂದು ಒಳ್ಳೆಯ ಅಂಶ ನಮ್ಮ ಜೀವಮಾನದಲ್ಲಿ ಮೂಡಿ ಬರ್ತಾ ಇದೆ. ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಮೂಲಕವಾಗಿ ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಈ ನರಗುಂದ ನಗರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆಗಮಿಸಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ಅದಕ್ಕೆ ಮತ್ತೊಮ್ಮೆ ಈ ಮೂಲಕವಾಗಿ ಎಲ್ಲ ಒಂದು ಸರ್ವ ಶರಣೆಯರಲ್ಲಿ ವಿಜ್ಞಾಪನೆ ಮಾಡಿಸಿಕೊಳ್ಳುವುದೇನೆಂದರೆ, ಈ ಒಂದು ಶಿವರಾತ್ರಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನ ಅವತರಣೆಯ ಬಗ್ಗೆ ತಾವೆಲ್ಲ ತಿಳ್ಕೋಬೇಕು, ಆರೋಗ್ಯದ ಬಗ್ಗೆ ತಿಳ್ಕೋಬೇಕು, ನಮ್ಮ ಜೀವಮಾನದಲ್ಲಿ ಆಧ್ಯಾತ್ಮಿಕತೆಯ ಅವಶ್ಯಕತೆ ಎಷ್ಟಿದೆ ಅಂತ ತಿಳ್ಕೊಂಡಾಗ ನಿಜವಾಗಿರತಕ್ಕಂಥ ಮೌಲ್ಯಯುತವಾದ ಜೀವನವನ್ನು ನಾವು ಸಾಗಿಸಲಿಕ್ಕೆ ಸಾಧ್ಯ. ಅದನ್ನು ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 9ನೇ ವರ್ಷದ ಒಂದು ಮಹಾಶಿವರಾತ್ರಿ ಕಾರ್ಯಕ್ರಮ ಬಹಳಷ್ಟು ವೈಭವಯುತವಾಗಿ ನಾಡಿನಾದ್ಯಂತ ಅತ್ಯಂತ ಒಂದು ಶಿವನ ಅವತರಣೆ ಬಗ್ಗೆ ತಿಳಿಪಡಿಸೋದ್ರ ಮೂಲಕವಾಗಿ ಇವತ್ತು ಏನಾಗೈತೆ ಅಂದ್ರೆ, ಜಗತ್ತಿನಲ್ಲಿ ಎಲ್ಲರಲ್ಲಿ ದುಃಖ, ಶಾಂತಿ, ನೋವು ಮತ್ತು ಅನಾರೋಗ್ಯದಿಂದ ಬಹಳಷ್ಟು ವಿಧವಾಗಿರ್ತಕ್ಕಂಥ ಮಾನಸಿಕ ರೋಗದಿಂದಾಗಲಿ ದೈಹಿಕ ರೋಗದಿಂದಾಗಲಿ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ಈ ಸಲ ವಿಶೇಷವಾಗಿ ಆರೋಗ್ಯವನ್ನು ಭಗವಂತ ನಮಗೆಲ್ಲ ದಯಪಾಲಿಸಲಿ ಅಂತೇಳಿ ವೈದ್ಯನಾಥನೇಶ್ವರನ ಮೂಲಕವಾಗಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ 10ನೇ ತಾರೀಕಿನಂದು ಈ ನರಗುಂದ ನಗರದಲ್ಲಿ ಶಾಂತಿ ಯಾತ್ರೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದು 10/2/2026 ಮಂಗಳವಾರದಂದು 4 ಗಂಟೆಗೆ ಅವತ್ತು ವಿಶೇಷವಾಗಿರ್ತಕ್ಕಂಥ ಈ ನಾಡಿನ ಮಹಾಂತರನ್ನ ಸಂತರನ್ನು ಕರೆದುಕೊಂಡು ಸ್ವಾಮೀಜಿಯವರನ್ನ ಕರೆದುಕೊಂಡು ಅವತ್ತು ಧ್ವಜಾರೋಹಣ ಮಾಡುವ ಮೂಲಕವಾಗಿ ಆ ಶಾಂತಿ ಯಾತ್ರೆ ನರಗುಂದ ಪಟ್ಟಣದ ತುಂಬ ಎಲ್ಲ ಸಂಚರಿಸಿ
ಕೊನೆಗೆ ಅಂದಿನ ಕಾರ್ಯಕ್ರಮಗಳು ಮುಕ್ತಾಯವಾಗ್ತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ರಾಧಾಕೃಷ್ಣರವಾಗಿರ್ತಕ್ಕಂಥ ಒಂದು ಜೋಡಿಗಳನ್ನು 90 ರಾಧಾಕೃಷ್ಣರ ಜೋಡಿಗಳನ್ನು ಈ ಮೂಲಕವಾಗಿ ಪ್ರಮುಖ ಆಕರ್ಷಣೆ ಮೂಲಕವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. 12 ಜ್ಯೋತಿರ್ಲಿಂಗಗಳು ಹಾಗೂ 108 ಕುಂಭಗಳು ಹಾಗೂ ಲಕ್ಷ್ಮೀನಾರಾಯಣರ ಭಾವಚಿತ್ರ ಪ್ರದರ್ಶನ, ಹೀಗೆ 10 ಹಲವಾರು ವಿಭಿನ್ನತೆಗಳ ಮೂಲಕವಾಗಿ ಆ ಒಂದು ಶಾಂತಿ ಯಾತ್ರೆ ನರಗುಂದ ಪಟ್ಟಣದ ತುಂಬ ಸಂಚರಿಸಿ ಈ ಒಂದು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಆ ನಂತರ ಕೊನೆಗೊಂಡು ಮಹಾಪ್ರಸಾದದೊಂದಿಗೆ ಅಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ. ಆ ನಂತರ 11/2/2026 ಈ ಒಂದು ಸಭಾ ಕಾರ್ಯಕ್ರಮ ಅಂದು ಮೌಲ್ಯನಿಷ್ಠ ಸಮಾಜ ನಿರ್ಮಾಣದಲ್ಲಿ ಆಧ್ಯಾತ್ಮಿಕತೆಯ ಪಾತ್ರ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಪ್ರಾಮುಖ್ಯವಾಗಿ ನೆರವೇರಿಸಿಕೊಳ್ಳಲು ಬರ್ತಾ ಇದೆ. ಅಂದು ಈ ಒಂದು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಲವಾರು 4 ಸ್ಟಾಲ್ಗಳನ್ನು ಹಾಕುವುದರ ಮೂಲಕವಾಗಿ ಶಿವನ ಅವತರಣೆ, ಅವನ ನಾಮಸ್ಮರಣೆ ಯಾಕೆ ನಾವು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಮತ್ತು ಆರೋಗ್ಯಕ್ಕಾಗಿ ನಮಗೆಲ್ಲ ಕಾಪಾಡ್ಕೋಬೇಕಾದ್ರೆ ಆ ಭಗವಂತನ ನಾಮಸ್ಮರಣೆ ಎಷ್ಟು ಮಾನವನ ಶಕ್ತಿಗಿಂತ ಪರಮಾತ್ಮನ ಶಕ್ತಿ ಸಾಧ್ಯ, ಎಷ್ಟು ಅತ್ಯಮೂಲ್ಯ ಅಂತಕ್ಕದ್ದನ್ನು ಈ ಮೂಲಕವಾಗಿ ತಿಳಿಪಡಿಸಲಾಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ಅಕ್ಕವರು, ಸಂಚಾಲಕರು ಬ್ರಹ್ಮಕುಮಾರಿ ವಿಶ್ವ ವಿಶ್ವವಿದ್ಯಾಲಯ ವಲಯ ಕೇಂದ್ರ ಹುಬ್ಬಳ್ಳಿ ಇವರು ಅದನ್ನು ವಹಿಸಿಕೊಂಡು ಅದರ ವಿಶೇಷ ಕಾರ್ಯಕ್ರಮಕ್ಕೆ ಮೆರಗನ್ನು ತರಲಿದ್ದಾರೆ. ಅಂದಿನ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ಸಂಚಾಲಕರು ವಿಶ್ವ ವಿಶ್ವವಿದ್ಯಾಲಯ ನರಗುಂದಿಯವರು ಸಂಚಾಲಕರಾಗಿರುವ ರಾಜಯೋಗಿನಿ ಬ್ರಹ್ಮಕುಮಾರಿ ಪ್ರಭಾಕರ್ ಅವರು ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಸಿ ಪಾಟೀಲ್ರು ಹಾಗೂ ಅನೇಕ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ವಹಿಸಿಕೊಂಡು ಅಂದಿನ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಒಂದು ಭಗವಂತನ ಅವತರಣೆಯ ಮಹತ್ವ ಎಷ್ಟಿದೆ, ಅವನ ನಾಮಸ್ಮರಣೆ ಎಷ್ಟಿದೆ, ಅದನ್ನು ನಮ್ಮ ಜೀವಮಾನದಲ್ಲಿ ಈ ಒಂದು ರಾಜಯೋಗ ಶಿಕ್ಷಣ ಅಂತಕ್ಕಂಥದ್ದನ್ನು ಮೌಲ್ಯಯುತವಾಗಿರ್ತಕ್ಕಂಥ ನಮ್ಮ ಬದುಕನ್ನು ಸಾಗಿಸಬೇಕಾದ್ರೆ ಭಗವಂತನ ಒಂದು ನಾಮಸ್ಮರಣೆ, ಅವನ ನೆನಪುಕೂಲ ಮೂಲಕವಾಗಿ ನಾವು ಹೇಗೆ ನಡಿಬೇಕಂತಕ್ಕದ್ದನ್ನು ಈ ಕಾರ್ಯಕ್ರಮದ ಮೂಲಕ ನಡೆಸಿಕೊಂಡು ಬರಲಾಗ್ತಾ ಇದೆ. ಆಗ ಅದೇ ರೀತಿ 12ನೇ ತಾರೀಕಿನಂದು 12/2/2026 ಗುರುವಾರ ದಿವಸ ಮಾನವ ಜೀವನದಲ್ಲಿ ಅಧ್ಯಾತ್ಮದ ಪಾತ್ರ ಎಂತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಪ್ರಭಕ್ಕನವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದು, ಉದ್ಘಾಟಕರಾಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ಡಾಕ್ಟರ್ ಪದ್ಮಾಜಿ ಅವರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ನಾಡಿನ ಎಲ್ಲ ಗಣ್ಯಮಾನ್ಯರ ಮೂಲಕವಾಗಿ ಒಂದು ಪತ್ರಕರ್ತರಿಗೆ ಸನ್ಮಾನ, NSS ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಕಾಲೇಜು SYS ಕಾಲೇಜು ನರಗುಂದ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನರಗುಂದ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರಿಗೆ ಸನ್ಮಾನ, ವಿಶೇಷವಾಗಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಕೊಣ್ಣೂರು ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅದೇ ತೆರನಾಗಿ 13/2/2026 ಶುಕ್ರವಾರ ಸಂಜೆ 6 ಗಂಟೆಗೆ ಅಂದು ಕಾರ್ಯಕ್ರಮ ಮಾನವನ ಶಕ್ತಿಗಿಂತ ಪರಮಾತ್ಮನ ಶಕ್ತಿ ಮಿಗಿಲು. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ಜಯಲಕ್ಷ್ಮಿ ಅಕ್ಕನವರು ಆಗಮಿಸಲಿದ್ದು, ಅವರು